ನಮಸ್ತೆ ಸರ್. ವಿಟಮಿನ್ ಬಿ12 ಕಡಿಮೆ ಆಗ್ತಿರೋದನ್ನು ಭಾಳ ನೋಡ್ತಿದ್ದೀವಿ. ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮಸ್ತೆ. ಎಕ್ಸಾಕ್ಟ್ಲಿ ಎಲ್ಲ ಪೇಷಂಟ್ಸು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಯರ್ಲಿ ಅದು ಹೆಲ್ತ್ ಚೆಕಪ್ ಮಾಡ್ತಾರೆ. ವಿಟಮಿನ್ ಬಿ12 ಡೆಫಿಷಿಯನ್ಸಿ ಅದರಲ್ಲಿ ತೋರಿಸುತ್ತೆ. ವಿತ್ ಆರ್ ವಿತೌಟ್ ಕನ್ಸಲ್ಟೇಷನ್ನು ಸಪ್ಲಿಮೆಂಟ್ಸ್ ತೊಗೊಳ್ತಾರೆ. ಫ್ಯೂ ಡೇಸ್, ಫ್ಯೂ ವೀಕ್ಸ್ ಅಥವಾ ಫ್ಯೂ ಮಂತ್ಸ್ ರಿಲ್ಯಾಕ್ಸ್ ಅನ್ಸುತ್ತೆ. ಅಗೇನ್ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಅದರದ್ದು ಹೀನವಾಗಿರುವಂಥ ಲಕ್ಷಣಗಳು ಕಾಣ್ತವೆ. ಅದು ಅಗೇನ್ ಸೈಕಲ್ ರಿಪೀಟ್ ಆಗುತ್ತೆ. ನಾನ್ ವೆಜಿಟೇರಿಯನ್ ಡಯಟಲ್ಲಿ ವಿಟಮಿನ್ ಬಿ12 ಜಾಸ್ತಿ ಇರುತ್ತಾ ಸರ್ ಹಾಗಾದರೆ? 100% ನಾನ್ ವೆಜಿಟೇರಿಯನ್ ಫುಡ್ಡಲ್ಲಿ ವಿಟಮಿನ್ ಬಿ12% ಜಾಸ್ತಿ ಇದೆ. ಜೊತೆಗೆ ವೆಜಿಟೇರಿಯನ್ ಡಯಟ್ ತೊಗೊಂಡ್ವಿ ಅಂದರೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಜಾಸ್ತಿ ಕಾಣುತ್ತೆ. ಸೋಯಾ ಟಫೀಸ್ ಅಂತ ಏನು ಹೇಳ್ತಾರೆ, ಸೊ ಅದರಲ್ಲೂ ಕೂಡ ಜಾಸ್ತಿ ಬರುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಡೌನ್ ಮಾಡಬೇಕು. ಮೆನಿ ಪೇಷಂಟ್ಸು ಮೋರ್ ನಾನ್ ವೆಜ್ ಕನ್ಸ್ಯೂಮ್ ಮಾಡುವಂಥವ್ರು, ಅವರಲ್ಲೂ ಕೂಡ ವಿಟಮಿನ್ ಡೆಫಿಷಿಯನ್ಸಿ ನಾನು ನೋಡಿದ್ದೀನಿ. ಜೊತೆಗೆ ಯಾರು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ತೊಗೊಳ್ಳೋದೇ ಇಲ್ಲ, ಅವರಿಗೆ ವಿಟಮಿನ್ ಬಿ12 ಡೆಫಿಷಿಯನ್ಸಿ ಇಲ್ಲದೆ ಇರೋದು. ಸೊ ಅಂದರೆ ಏನು, ನಾರ್ಮಲ್ ಬ್ಲಡ್ ರಿಪೋರ್ಟ್ಸ್ ಕೂಡ ನೋಡಿದ್ದೀವಿ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ಬರೀ ವಿಟಮಿನ್ ರಿಚ್ ಬಿ12 ರಿಚ್ ಫುಡ್ ಇಂದ ನಮಗೆ ವಿಟಮಿನ್ ಡೆಫಿಷಿಯನ್ಸಿ ಅಥವಾ ಸಫಿಷಿಯನ್ಸಿ ಆಗುವಂಥದ್ದು ಅದರ ಮೇಲೆ ಡಿಪೆಂಡ್ ಆಗಲ್ಲ. ಅಂದರೆ ಏನಂತ ಅರ್ಥ ಮಾಡ್ಕೊಳ್ಬೇಕು ಸರ್ ನಾವು? ವಿಟಮಿನ್ ಬಿ12 ಮೇನ್ ಆಗಿ ಕೆಂಪು ರಕ್ತಗಳ ಉತ್ಪತ್ತಿಗೆ ಹೆಲ್ಪ್ ಮಾಡುತ್ತೆ. ನರ್ವ್ಸ್ ಸ್ಟಿಮ್ಯುಲೇಷನ್ ಅಥವಾ ನರಗಳ ಪೋಷಕಾಂಶಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರ ಡೆಫಿಷಿಯನ್ಸಿ ಕಡಿಮೆ ಆಯಿತು ಅಂದರೆ ಅದರ ರಿಲೇಟೆಡ್ ರೋಗಗಳು ಅಂದರೆ ರಕ್ತಹೀನತೆ ಇರ್ಬೋದು, ಇಲ್ಲಿ ಚುಚ್ಚಿದಂಗೆ ಆಗೋದಿರ್ಬೋದು, ಉರಿ ಬರೋದಿರ್ಬೋದು, ಊಟ ಮಾಡಿದ್ರು ಸುಸ್ತಾಗುವಂಥದ್ದು, ಆಯಾಸ, ಇವೆಲ್ಲ ಲಕ್ಷಣಗಳು ಕಂಡುಬರುತ್ತೆ. ಇದರ ಅಂಡರ್ಸ್ಟ್ಯಾಂಡಿಂಗ್ ನಾವು ತೊಗೊಂಡ್ವಿ ಅಂತಂತಂದರೆ ಅನಬಾಲಿಸಮ್, ಕೆಟಬಾಲಿಸಮ್, ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಈಗ ತುಂಬ ಟ್ರೆಂಡಿಂಗ್ ಆಗಿರೋ ಗಟ್ ಹೆಲ್ತ್ ಅಂತ ಹೇಳ್ತಾರೆ, ಬಟ್ ಆಯುರ್ವೇದದಲ್ಲಿ ಅಗ್ನಿ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಈ ಒಂದು ಅಗ್ನಿ ಸರಿ ಆಯಿತು ಅಂತಂದರೆ, ಅಂದರೆ ನಮ್ಮದು ಜೀರ್ಣ ಪ್ರಕ್ರಿಯೆ ಡೈಜೆಷನ್ ಸರಿ ಆಯಿತು ಅಂತಂದರೆ ಆಟೋಮೆಟಿಕ್ ಎಲ್ಲ ಕರೆಕ್ಷನ್ ಆಗ್ತಾ ಹೋಗುತ್ತೆ. ತಿಂದಿದ್ದ ಫುಡ್ 100% ಡೈಜೆಷನ್ ಆಗಿ ಒಳ್ಳೆ ರಕ್ತ ಆಗಬೇಕು. ಆವಾಗ ಆಟೋಮೆಟಿಕ್ ಲಿವರ್ ಮತ್ತು ಇಂಟೆಸ್ಟೈನಲ್ ಗಟ್ ಅಬ್ಸಾರ್ಪ್ಷನ್ ಸರಿ ಆಗುತ್ತೆ, ವಿಟಮಿನ್ ಡೆಫಿಷಿಯನ್ಸಿ ರಿಡ್ಯೂಸ್ ಆಗುತ್ತೆ. ಬಟ್ ನಾವು ಈ ಸಪ್ಲಿಮೆಂಟ್ಸ್ ತೊಗೊಂಡ್ವಿ ಅಂದರೆ ಫ್ಯೂ ಮಂತ್ಸ್ ಆರ್ ಫ್ಯೂ ಡೇಸ್ವರೆಗೂ ಅದು ಆ್ಯಕ್ಷನ್ ಇರುತ್ತೆ. ಅಗೇನ್ ಡೆಫಿಷಿಯನ್ಸಿಸ್ ಕಂಡೇ ಕಾಣುತ್ತೆ. ರೂಟ್ ಕಾಸಿಗೆ ನಾವು ಚಿಕಿತ್ಸೆ ತೊಗೊಳ್ಬೇಕು. ಸೊ ನಮ್ಮದು ಅಗ್ನಿ ಡೈಜೆಷನ್ ಮತ್ತು ಮೆಟಬಾಲಿಸಮ್ ಕರೆಕ್ಷನ್ ಆಯಿತು ಅಂದರೆ ಪರ್ಮನೆಂಟ್ ವಿಟಮಿನ್ ಬಿ12 ಡೆಫಿಷಿಯನ್ಸಿನ ಕ್ಯೂರ್ ಮಾಡ್ಕೋಬೋದು. ಧನ್ಯವಾದ.